ನೋಡಿ, ಯಾಕೋ ಗೊತ್ತಿಲ್ಲ ಯಾಕೆ ಇದು ಇದ್ದಕ್ಕಿದ್ದಾಗೆ ಈ ರೀತಿ ಪುತ್ಥಳಿಗಳ ಒಂದು ವಿಚಾರಕ್ಕೆ ಗೊಂದಲ ಭಾಳಷ್ಟು ಜನ ಸೃಷ್ಟಿ ಮಾಡ್ತಾಯಿದ್ದಾರೆ. ನಾನು ಎಲ್ಲರನ್ನೂ ವಿನಂತಿ ಮಾಡ್ಕೊಳ್ತೇನೆ, ಈಗ ಸುಮ್ಮನೆ ನಮ್ಮ ವೈಯಕ್ತಿಕ ಪ್ರತಿಷ್ಠೆಗಳಿಗೆ ಮತ್ತೊಂದಕ್ಕೆ ಯಾರಿವತ್ತು ಸಾಧಕರಿದ್ದಾರೆ, ಇವತ್ತು ಮಹನೀಯರಿದ್ದಾರೆ, ದೊಡ್ಡ ದೊಡ್ಡ ಏನು ಗೌರವಿಸ್ತಕ್ಕಂಥ ವ್ಯಕ್ತಿಗಳನ್ನು ನಾವು ಇವತ್ತು ಅವರ ಹೆಸರಲ್ಲಿ ನಾವು ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದು ಸರಿ ಇಲ್ಲ. ಏನೇ ಇರಲಿ ಸಮಾಧಾನವಾಗಿ ಅನ್ಯೋನ್ಯವಾಗಿ ಅದನ್ನು ಇತ್ಯರ್ಥ ಮಾಡ್ಕೊಳ್ತಕ್ಕಂಥ ಕೆಲಸ ಆಗಬೇಕು. ಈಗ ಚಿಂತಾಮಣಿಯಲ್ಲಿ ಒಂದು ಗೊಂದಲ ಸೃಷ್ಟಿ ಮಾಡಿದ್ರು, ಗೌರಿಬಿದನೂರಲ್ಲಿ ಈಗಾಗಲೇ ಒಂದು ಗೊಂದಲ ಇದೆ. ಮೊನ್ನೆ ಇಲ್ಲಿ ಗೌರಿಬಿದನೂರಲ್ಲಿ ಮೊನ್ನೆ ಒಂದು ಸಮಸ್ಯೆ ಆಗಿತ್ತು, ಅದಕ್ಕೊಂದು ಪರಿಹಾರ ಮಾಡಿದ್ವಿ. ಈಗ ಗುಡಿಬಂಡೆಯಲ್ಲಿ ಮಾಡ್ತಾಯಿದ್ದಾರೆ. ಮೊನ್ನೆ ಒಂದು ಶಿಡ್ಲಘಟ್ಟದಲ್ಲಿ ಒಂದು ಗ್ರಾಮದಲ್ಲಿ ಆಗಿತ್ತು. ಈ ರೀತಿ ಯಾಕೆ ಕೆಲವು ಅರ್ಥ ಆಗ್ತಾಯಿಲ್ಲ, ಆದರೂ ಕೆಲವು ಕಡೆಯೂ ಆಗ್ತಾಯಿದೆ. ಕೆಲವರು ಸ್ವಾರ್ಥಕ್ಕೆ ಈ ರೀತಿ ಮಾಡ್ತಕ್ಕಂಥ ಕೆಲಸ ಆಗ್ತಾಯಿದೆ. ನಾವು ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತೇವೆ, ದಯವಿಟ್ಟು ಈ ರೀತಿ ಅವಕಾಶ ಆಗಬಾರ್ದು. ಆ ರೀತಿ ಇದ್ದರೆ ಜಿಲ್ಲಾಡಳಿತ ಭಾಳ ಗಂಭೀರವಾಗಿ ತೊಗೊಳುತ್ತದೆ. ಇವತ್ತು ಸುಪ್ರೀಂ ಕೋರ್ಟು, ಹೈಕೋರ್ಟ್ಗಳ ಆದೇಶಗಳಿದ್ದಾವೆ, ಎಲ್ಲಂದರಲ್ಲಿ ಪುತ್ಥಳಿಗಳನ್ನು ಇಡ್ತಕ್ಕಂಥದ್ದಕ್ಕೆ ಅವಕಾಶ ಇಲ್ಲ. ಸರ್ಕಾರದ ಅನುಮತಿ ತೊಗೋಬೇಕು, ಪ್ರಕ್ರಿಯೆಗಳಿದ್ದಾವೆ. ಅದರದ್ದೇ ಆದಂಥ ಪ್ರಕ್ರಿಯೆಗಳನ್ನು ಅನುಮತಿ ಪಡ್ಕೊಂಡು ಇಡೋವಂಥದ್ದಿದೆ. ಯಾರು ಎಲ್ಲಂದರೆ ಅಲ್ಲಿ ಇಡೋಂಗಿದ್ರೆ ನಾಳೆ ಅದು ಒಪ್ಪಕ್ಕೆ ಸಾಧ್ಯ ಇಲ್ಲ. ನಾನಂತೂ ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟಿದ್ದೀವಿ, ಒಳ್ಳೆಯ ರೀತಿಯಲ್ಲಿ ಹೇಳಿ ಆ ರೀತಿ ಕೇಳದ ಪಕ್ಷದಲ್ಲಿ ಕಠಿಣವಾದಂಥ ತೀರ್ಮಾನ ತೊಗೋಬೇಕಾಗುತ್ತೆ. ರಾಷ್ಟ್ರೀಯ ಹೆದ್ದಾರಿಗಳ ಇಲಾಖೆ ಮುಖಾಂತರ ಚಿಕ್ಕಬಳ್ಳಾಪುರದಿಂದ ಮುಳಬಾಗಲ್ವರೆಗೂ ಚತುಷ್ಪಥ ರಸ್ತೆ 4 ಲೇನ್ ಮಾಡುವಂಥದ್ದಕ್ಕೆ ಹಿಂದೆ ನಾನು 2023ರಲ್ಲಿ ಮಾನ್ಯ ನಿತಿನ್ ಗಡ್ಕರಿ ಅವ್ರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರು ಅವತ್ತು ಇದನ್ನು ಕೈಗೆತ್ತಿಕೊಳ್ತೀವಿ ಅಂತ ಹೇಳಿ ಅದೇ ರೀತಿಯಾಗಿ ಅವರು ಕಳೆದ ವರ್ಷ ಜನವರಿಯಲ್ಲಿ ಟೆಂಡರ್ ಪ್ರಕ್ರಿಯೆ ಮಾಡಿ ಇದಕ್ಕೆ ಡಿಸೈನ್ ಮಾಡಿ ಇವೆಲ್ಲ ಈಗ ಡಿಸೈನಲ್ಲಾಗಿದೆ. ಈಗ ಹೊಸದಾಗಿ ಒಂದು ಜಿಲ್ಲಾ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸ್ಥಳೀಯ ಲೋಕಸಭಾ ಸದಸ್ಯರುಗಳು, ಸಂಬಂಧಪಟ್ಟಂಥ ಲೋಕಸಭಾ ಸದಸ್ಯರು, ಶಾಸಕರನ್ನು ಒಳಗೊಂಡಂತೆ ಮತ್ತು ಕೆಲವು ಇಲಾಖೆಗಳನ್ನು ಒಳಗೊಂಡಂತೆ ಏನೀಗ ಡಿಸೈನ್ ಮಾಡಿದ್ದಾರೆ ಅದ್ರ ಬಗ್ಗೆ ಒಂದು ಅವರ ಅಭಿಪ್ರಾಯ ಸಂಗ್ರಹಣೆ ಮಾಡಬೇಕು ಅಂತ ಮಾಡಿದರು. ಆ ಸಭೆ ಆಯಿತು. ಒಟ್ಟು 90 ಕಿಲೋಮೀಟ್ರ್ ಉದ್ದದ ರಸ್ತೆ, ಚಿಕ್ಕಬಳ್ಳಾಪುರದಲ್ಲಿ ಬೈಪಾಸು, ಶಿಡ್ಲಘಟ್ಟದಲ್ಲಿ ಬೈಪಾಸು, ಈಗಾಗಲೇ ಚಿಂತಾಮಣಿ ಮತ್ತು ಶ್ರೀನಿವಾಸಪುರದಲ್ಲಿ ಬೈಪಾಸ್ನ ಒಂದು ತೀರ್ಮಾನ ಆಗಿದೆ. ಈಗ ಅದು ಪರಿಹಾರ ಕೂಡ ವಿತರಣೆ ಆಗ್ತಾಯಿದೆ. ಈಗ ಇವೆರಡು ಬೈಪಾಸು 2 ಆಪ್ಷನ್ ಕೊಟ್ಟಿದ್ದಾರೆ, ಬಲಗಡೆಗೆ ಒಂದು, ಎಡಗಡೆಗೆ ಒಂದು. ಅದರ ಸಾಧಕ ಬಾಧಕಗಳು ಇವೆಲ್ಲ ಚರ್ಚೆ ಆಯಿತು. ಅಂತಿಮವಾಗಿ ಏನು ಸೂಕ್ತ ಅಂತಕ್ಕಂಥದ್ದು ಅವರ ಸಲಹೆಯನ್ನು ಎಲ್ಲರೂ ಒಪ್ಪಿದ್ದೀವಿ. ಅದನ್ನು ತೀರ್ಮಾನ ಮಾಡಿ ಮುಂದುವರಿಸುವಂಥ ಕೆಲಸ ಮಾಡಿದ್ದೀವಿ. ಮತ್ತೊಂದು ವಿಚಾರ, ಈಗೇನು ಸಿರಾ ಕಡೆಯಿಂದ ಚತುಷ್ಪಥ ರಸ್ತೆ ಆಗ್ತಾಯಿದೆ, ಗೌರಿಬಿದನೂರಿಂದ ಚಿಕ್ಕಬಳ್ಳಾಪುರದ ಮಧ್ಯೆ ಸುಮಾರು 18 ಕಿಲೋಮೀಟ್ರ್ 4 ಲೇನ್ ಆಗ್ತಾಯಿಲ್ಲ. ಅವಾಗ ಯಾವ ಕಾರಣಕ್ಕೆ ಅದು ಕೈಬಿಟ್ಟರೆ ಗೊತ್ತಿಲ್ಲ. ಅದನ್ನು ಕೂಡ ಮುಂದೆ ತಗೋಬೇಕು ಅಂತಕ್ಕಂಥ ಪ್ರಸ್ತಾವನೆ ಆಗಬೇಕು ಅಂತಕ್ಕಂಥ ಮಾತು ಹೇಳಿದ್ದೀವಿ. ಮತ್ತು ಇಲ್ಲಿ ನಮ್ಮ ಶಿಡ್ಲಘಟ್ಟ ಸರ್ಕಲ್ದಿಂದ ಈ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ರೈಲ್ವೆ ಇಲಾಖೆಗೂ ಇದು ಗೊಂದಲ ಇತ್ತು. ಅದ್ರ ಬಗ್ಗೆ ಕೂಡ ರೈಲ್ವೆ ಇಲಾಖೆ ಅವ್ರ ಜೊತೆ ಚರ್ಚೆ ಮಾಡಿದ್ದೀವಿ. ಈಗ ಒಟ್ಟಾರೆಯಾಗಿ ಅದಕ್ಕೊಂದು ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ್ದೀವಿ. ಈ ಶಿಡ್ಲಘಟ್ಟ ಸರ್ಕಲ್ ಬಿಟ್ಟ ನಂತರ ಫ್ಲೈಓವರ್ ಮುಖಾಂತರ ಯಾಕೆ ಇಲ್ಲಿ ಬರಬಾರ್ದು, ರೈಲ್ವೆ ಅವರು ಕೂಡ ಆ ಥರ ಫ್ಲೈಓವರ್ ಮಾಡೋದಕ್ಕಾದರೆ ನಮ್ಮದೇನು ಅಭ್ಯಂತರ ಬರೋದಿಲ್ಲ ಅಂತಕ್ಕಂಥದ್ದು ಹೇಳಿದ್ದಾರೆ. ಅದಕ್ಕೂ ಕೂಡ ಒಂದು ನಮ್ಮ DDLR ಅವರಿಗೆ ರೈಲ್ವೆ ಅವರ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಆ ರೀತಿ ರೈಲ್ಗೆ ದಾಖಲೆ ಅಂತ ದೃಢಪಟ್ಟಲ್ಲಿ ನಾವು ರೈಲ್ವೆ ಇಲಾಖೆಯವ್ರ ಜೊತೆ ಸಂಪರ್ಕದಲ್ಲಿ ಇಟ್ಕೊಂಡು ಇದಕ್ಕೊಂದು ಫ್ಲೈಓವರ್ ಮಾಡಬೇಕು. ಇಲ್ಲ ಈಗಾಗಲೇ ಏನು ಸ್ಯಾಂಕ್ಷನ್ ಆಗಿದೆ ಅದೇ ಯೋಜನೆಯಲ್ಲೇ ತೊಗೋಬೇಕಾ ಅಥವಾ ಈಗ ನಾವೇನು ಕೈಗೆತ್ತಿಕೊಳ್ತಾ ಇದ್ದೀವಿ ಅದರಲ್ಲೇ ತೊಗೋಬೇಕಾ ಅಂತಕ್ಕಂಥ ಒಂದು ಚರ್ಚೆ ಆಗಿದೆ. ಒಟ್ಟಾರೆಯಾಗಿ ಇದಕ್ಕೊಂದು ಪರಿಹಾರ ಕಂಡುಕೊಳ್ಬೇಕು ಅಂತಕ್ಕಂಥದ್ದು ಮಾಡ್ತಾಯಿದ್ದೀವಿ.